ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಲೇಬೇಡಪ್ಪ. ಬ್ಯಾಡ್ರಿ, ಬ್ಯಾಡ. ಈ ಪುಗ್ಸಟ್ಟೆ ಭಾಗ್ಯ ಎಲ್ಲ ಬ್ಯಾಡ್ರಿ. ಸಿದ್ದರಾಮಯ್ಯನವ್ರ ಬ್ಯಾಡ್ ಅಂತ ಹೇಳಿ ಇಬ್ರ ಹೇಳಿದ್ ಹೇಳ್ರಿ. ಇಲ್ಲ, ನಾನು ಸಿದ್ದರಾಮಯ್ಯ ಅಲ್ಲ ಅನ್ನರಾಮಯ್ಯ ಅಂತ ಬಿಲ್ಡಪ್ ಕೊಟ್ಟಿದ್ದು. ಅಕ್ಕಿ ಅಲ್ಲ, ಕೊಡ್ತಿದ್ರೆ ಕೊಡ್ಲಿ, ಹೋಗ್ಲಿ ಬಿಡ್ರಿ, ಹೊಟ್ಟೆ ತುಂಬ್ತದ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಇವರು ಮೋದಿಜಿ ಕೊಟ್ಟಿದ್ದ ಅಕ್ಕಿನ ನಾನು ಕೊಟ್ಟಿದ್ದು ಅಂತ ಬಿಲ್ಡಪ್ ಕೊಟ್ಟಿದ್ದು ಅಷ್ಟೇ ಆಯ್ತು ನೋಡ್ರಿ. ಇನ್ನು ಈ ಗೃಹಲಕ್ಷ್ಮಿ, ಫ್ರೀ ಬಸ್ಸು, ಫ್ರೀ ಕರೆಂಟ್ ಇದೆಲ್ಲ ಬ್ಯಾಡ್ರಿ ಸಿದ್ದರಾಮಣ್ಣ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದ್ವಪ್ಪ. ಅದೇನು ಕಿವಿ ಒಳಗೆ ಅವಾಗ ಸೇರ್ಕೊಂಡಿತ್ತ ಏನ, ನಮ್ಮ ಮಾತೇ ಕೇಳಿಸ್ಲಿಲ್ಲ ಅವರಿಗೆ. ಕರ್ನಾಟಕನ ಪಾಕಿಸ್ತಾನ ಒಂದು ಮಾಡಬೇಡ್ರಪ್ಪ ಅಂತ ಬೇಡ್ಕೊಂಡ್ವಿ. ಅವಾಗ ಹೇಳಿದ್ರೆ ನಮ್ಮ ಮಾತು ಯಾರೂ ಕೇಳಾಕತ್ತಿದ್ದಿಲ್ಲ. ಈಗ ನೋಡ್ರಿ ಏನಾಗ್ಯದಂತ. ಇನ್ನು ಸ್ವಲ್ಪ ದಿನ ಹೋದ್ರೆ ಪಾಕಿಸ್ತಾನದಾಗ ಹೆಂಗೆ ಗೋಧಿ ಹಿಟ್ಟಿಗೆ ಬಡ್ದಾಡ್ಕೊಳಕತ್ತಿದ್ರಲ್ಲ ಹಾಗೆ ಆಗ್ತದೆ ನೋಡ್ರಪ್ಪ ನಮ್ಮ ಪರಿಸ್ಥಿತಿ. ಆಲ್ರೆಡಿ ಈ ಕಾಂಗ್ರೆಸ್ ಬಿಟ್ಟು ರಾಜ್ಯ ನಡೆಸೋದು ಕಷ್ಟ ಆಗ್ಯದ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳ್ತಾರ, ನಾವು ಗ್ಯಾರಂಟಿಗಳಿಗಾಗಿ 58,000 ಕೋಟಿ ರೂಪಾಯಿಗಳನ್ನು ನಿರ್ದೇಶಿಸಿರುವುದರಿಂದ ಅದು ದೊಡ್ಡ ಆರ್ಥಿಕ ಹೊರೆಯಾಗಿ ಪರಿಣಮಿಸಿದೆ ಅಂತ ಅಂದುಬಿಟ್ರು. ನ್ಯಾಚುರಲ್ ಎಲ್ಲ 58,000 ಕೋಟಿ ಸಡನ್ ಆಗಿ ನಾವು ಗ್ಯಾರಂಟಿ ಸ್ಕೀಮನ್ನು ತಂದಿದ್ರಿಂದ ಆರ್ಥಿಕ ಹೊರೆ ಬಹಳ ಜಾಸ್ತಿ ಆಗಿದೆ. ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದು ರೌಂಡ್ ಚರ್ಚೆ ಮಾಡಿದ್ದೇವೆ. 1 ಲಕ್ಷ ರೂಪಾಯಿ ಅವರು ಸ್ಯಾಲರಿ ತಗೊಳ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಬೇಕು ನೋಡೋಣ. ನೋಡಿ, ಅದನ್ನೇ ಹೇಳೋದು. ಈಗ ಪ್ರಾಥಮಿಕ ಹಂತದಲ್ಲಿ ಅಂದರೆ ಸಡನ್ ಆಗಿ ಇವತ್ತು ಕಾರ್ಯಕ್ರಮಗಳು ಜಾರಿಯಾಗಿದೆ. ಇದರಲ್ಲಿ ಏನು ಸುಧಾರಣೆ ಆಗಬೇಕು, ಏನು ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಬದಲಾವಣೆಗೆ ಅವಕಾಶ ಐತಿ. ನೋಡಿ, ಅದು ಏನಂತ ಓದ್ದೆ ನಾನು ಮಾತಾಡೋಕ್ಕೆ ನಾನು ಸರಿ. ನೀವು ಆರ್ಥಿಕ ಸಲಹೆಗಾರ ಅಂದ್ರೇನು, ಹೆಂಗೆ ಸುಧಾರಣೆ ಮಾಡ್ಬೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಹಣಕಾಸಿನ ಹಂಚಿಕೆ ಆಗಬೇಕು, ಎಲ್ಲದರ ಬಗ್ಗೆ ಸಮಗ್ರವಾಗಿ ಜಾಸ್ತಿ ಆಗಿದೆ. ನ್ಯಾಚುರಲಿ ಎಲ್ಲ 58,000 ಕೋಟಿ ಸಡನ್ ಆಗಿ ನಾವು ಗ್ಯಾರಂಟಿ ಸ್ಕೀಮನ್ನು ತಂದಿದ್ದರಿಂದ ಆರ್ಥಿಕ ಹೊರೆ ಭಾರ ಜಾಸ್ತಿ ಆಗಿದೆ. ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದು ರೌಂಡ್ ಚರ್ಚೆ ಮಾಡಿದ್ದೇವೆ. ಅಲ್ಲಿಗೆ ಗ್ಯಾರಂಟಿ ಮುಗಿಯೋ ಎಲ್ಲ ಲಕ್ಷಣನೂ ಕಾಣ್ಲಿಕ್ಕತ್ತಾವ ನೋಡ್ರಿ. ಆದರೂ ಮೊನ್ನೆ ಯಾರೋ ಹೇಳಕತ್ತಿದ್ರಪ್ಪ, 2 ತಿಂಗಳ ರೊಕ್ಕ ಬಂದಿದ್ರಿ ಆಮೇಲೆ ಬರಲೇ ಇಲ್ಲ ಅಂತ. ನೋಡ್ರಿ, 2 ತಿಂಗಳಿಗೆ ಹಿಂಗಾದ್ರೆ ಇನ್ನು 1 ವರ್ಷ ಫುಲ್ ಕೊಟ್ಬಿಟ್ರೆ ಆ ಕಡೆ ಬೆಳಗಾವಿನ ಮಹಾರಾಷ್ಟ್ರಕ್ಕೆ, ಈ ಕಡೆ ಬಳ್ಳಾರಿನ ಆಂಧ್ರಕ್ಕೆ ಮಾರಬೇಕಾಗ್ತದೆ ಅಷ್ಟೇ. ಯಪ್ಪ ಬಿಡ್ತಂತಿನ್ನ, ಹಾಗೆಲ್ಲ ಆಗೋದೇನೋ ಬೇಡ. ಕಾಂಗ್ರೆಸ್ ಗೆದ್ದಿದ್ದೇನೋ ಖರೆ, ಆದ್ರೆ ಗೆದ್ದ ಮೇಲೆ ಸಮಸ್ಯೆಗಳು ಜಾಸ್ತಿ ಆಕ್ಕೋತೆ ಹೊಂಟಾವ ನೋಡ್ರಿ. ಕಾಂಗ್ರೆಸ್ ಕಾರ್ಯಕರ್ತರೇ ಕಾಂಗ್ರೆಸ್ ನಾಯಕರನ್ನು ನೋಡಿ ಬ್ಯಾಸತ್ ಹೋಗ್ಯಾರಂತೀನಿ ನೋಡ್ರಿ. ಪಾಪ ನೊಂದ ಕಾರ್ಯಕರ್ತರ ಸಂಘ ಮಾಡ್ಕೊಂಡು ತಮ್ಮ ನೋವು ತ್ರಾಸ ಹೆಂಗೆ ಹೇಳ್ಕೊಳಿಕತ್ತಾರಂತ. ಕೆ ಶಿವಕುಮಾರ್ ಅವ್ರ ಕಡೆ ಇರ್ಬೋದು, ಸಿದ್ದರಾಮಯ್ಯನವ್ರ ಕಡೆ ಇರ್ಬೋದು, ಯಾವುದೇ ಒಂದು ಕಾರ್ಯಕರ್ತನ ಕಷ್ಟ ಸುಖಗಳನ್ನು ಕೇಳ್ತಾ ಇಲ್ಲ. ಕೇವಲ ತಮ್ಮ ಅಧಿಕಾರವನ್ನು ಚಲಾಯಿಸಿಕೊಂಡು ತಮ್ಮ ಕುಟುಂಬದವರ ಕೈಗೆ ಆಡಳಿತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ತಾಲೂಕಿನಲ್ಲಿ ಆಡಳಿತ ವ್ಯವಸ್ಥೆ ಕೆಟ್ಟೋಗಿದೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ನಾಗರಿಕರು ಇವತ್ತು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾವ ಆಫೀಸ್ಗೆ ಹೋದ್ರೂ ಯಾವ ಅಧಿಕಾರಿಗಳಿಂದ ಸರಿಯಾದ ಸ್ಪಂದನೆ ಇಲ್ಲ. ಮತ್ತು ಏನಾದರೂ ಕೆಲಸಗಳು ಆಗಬೇಕು ಅಂದರೆ ಅಲ್ಲಿಯ ಅಸಿಸ್ಟೆಂಟ್ಗಳು ತಿಳಿಸೋ ಒಂದು ವ್ಯವಸ್ಥೆಗೆ ಇವರು ಒಪ್ಪಿಕೊಂಡು ಮಾಡ್ಕೊಂಡು ಬಂದರೆ ಮಾತ್ರ ಕೆಲಸಗಳಾಗ್ತಾ ಇದ್ದಾವೆ. 1 ಎಕರೆಗೆ 2 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ. ಅಲ್ಲಿ ಅವರು 1 ಲಕ್ಷ ರೂಪಾಯಿ ಶಾಸಕರಿಗೆ, 1 ಲಕ್ಷ ನಮ್ಗೆ ಅಧಿಕಾರಿಗಳಿಗೆ ಅಂತ ಹೇಳ್ಕೊಂಡು ಎಲ್ಲ ಮಾಡ್ತಿದ್ದೀರಂತೆ. ಪಾಪ ಸಮಾಧಾನ ಮಾಡ್ಕೊಳ್ರಪ್ಪ, ಸಮಾಧಾನ ಮಾಡ್ಕೊರಿ. ಅಕಸ್ಮಾತ್ ನಿಮಗೆ ಸಮಾಧಾನ ಆಗಲಿಲ್ಲ ಅಂದ್ರೆ ಪಕ್ಷನ ಚೇಂಜ್ ಮಾಡಿಬಿಡ್ರಿ ಅಷ್ಟೇ. ದೊಡ್ಡ ನಾಯಕರೇ ಮಾಡ್ತಾರಂತ ನೀವು ಯಾಕೆ ಮಾಡಬಾರ್ದು? ಅಲ್ಲೇನು ಹೇಳ್ರಿ. ಅದು ಬಿಡ್ರಿ, ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಾಗ ಅದನ್ನು ನೋಡಿ ಭಾಳ ಅಂಜಿಬಿಟ್ಟೆನ.
ಈಕಿ ನ್ಯೂಜಿಲ್ಯಾಂಡ್ ಸಂಸತ್ನ್ಯಾಗ ಅದ್ದಿ ಎಲ್ಲರ್ಕಿನ್ನ ಸಣ್ಣಕ್ಕಿ ಸಂಸದೆ ಅಂತ 21 ವರ್ಷ. ಹೆಸರು ಹನಾ ರವಿತಿ ಮೈಪಿ ಕ್ಲಾರ್ಕ್. ಅಕಸ್ಮಾತ್ ನಾ ಈ ಹೆಸರು ಏನಾರು ತಪ್ಪು ಹೇಳಿದ್ರೆ ಅದು ನಿಮ್ಮ ಕಣ್ಣು ಹಿಡಿಲಿಕ್ಕೂ ಆಗಂಗಿಲ್ಲ. ಅಷ್ಟು ಹೈರಾಣದ ಈಕಿನ ಹೆಸರು ಹೇಳೋದು. ಹೋಗ್ಲಿ ಬಿಡ್ರಪ್ಪ. ಈಕಿ ಸಂಸತ್ನ್ಯಾಗ ಭಾಷಣ ಮಾಡೋ ಮುಂದೆ ಹಿಂಗೆ ಆಡ್ಲಿಕ್ಕೆ ಚಾಲು ಮಾಡಿಬಿಟ್ಲ. ಯಾಕೆ ಹಿಂಗೆ ಆಡ್ತಾಳೆ ಈಕಿ ಅಂತ ಆಮೇಲೆ ವಿಷಯ ಗೊತ್ತಾಯ್ತು ನೋಡ್ರಿ. ಅದೇನೋ ಹಕ್ಕ ಸಂಪ್ರದಾಯ ಅಂತ. ಹಕ್ಕ ಅಂದ್ರೆ ಯುದ್ಧದ ಕೂಗಂತ. ನಾನು ನಿಮಗಾಗಿ ಸಾಯ್ತೀನಿ, ನಾನು ನಿಮಗಾಗಿ ಬದುಕ್ತೀನಿ ಅಂತ ಭಾಷಣದಾಗ ಭರವಸೆ ಕೊಡೋದು ಹಿಂಗಂತ ನೋಡ್ರಿ. ಅಲ್ಲ, ಅಕಸ್ಮಾತ್ ಯಾರೇ ಯುದ್ಧಕ್ಕೆ ಬಂದ್ರೆ ಈಕಿ ಥರ ಮಾಡಿದ್ರೆ ಸಾಕು ಬಿಡ್ರಿ, ಎದುರಾಳಿ ಈಕಿ ನೋಡಿ ಓಡೇ ಹೋಗ್ಬಿಡ್ತಾರೆ. ಇನ್ನು ನಮ್ಮ ರಾಮ ಮಂದಿರದ ಒಂದು ವಿಡಿಯೋ ಬಿಟ್ಟಾರ, ಭಾರಿ ಮಸ್ತ್ ನೋಡ್ರಿ ನೀವು. ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವು ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.